ನಮಸ್ಕಾರ. ಇವತ್ತಿನ ನಮ್ಮ ಡೀಪ್ ಡೈವ್ಗೆ ಸ್ವಾಗತ. ಕರ್ನಾಟಕದಲ್ಲಿ ಇತ್ತೀಚೆಗೆ ನಡೆದ ಕೆಲವು ಮುಖ್ಯ ಬೆಳವಣಿಗೆಗಳ ಬಗ್ಗೆ ಮಾತಾಡೋಣ. ಖಂಡಿತ. ಮೊದಲಿಗೆ ಕಾಂಗ್ರೆಸ್ ಸರ್ಕಾರದ ದೃಷ್ಟಿ ಗ್ಯಾರಂಟಿ ಯೋಜನೆ, ಅದಕ್ಕೆ ಡಿಸಿಎಂ ಚಾಲನೆ ಕೊಟ್ಟಿದ್ದಾರೆ. ಹೌದು. ಇದು ಉಚಿತ ಕಣ್ಣಕ, ಆಮೇಲೆ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಅಗತ್ಯ ಇರೋರಿಗೆ ಸಹಾಯ ಆಗುತ್ತೆ. ಹೌದು. ಈ ಆಶಾಕಿರಣ ದೃಷ್ಟಿ ಕೇಂದ್ರಗಳು ಅಂತ ಶುರು ಮಾಡಿರೋದು ಇದೇ ಯೋಜನೆ ಅಡಿಯಲ್ಲಲ್ವಾ? ಕರೆಕ್ಟ್. ಇದೊಂದು ಕಡೆ ಜನರಿಗೆ ಅನುಕೂಲ ಮಾಡೋ ಪ್ರಯತ್ನ, ಆದ್ರೆ ಇನ್ನೊಂದು ಕಡೆ ಕೆಲವು ಸವಾಲುಗಳು ಕಾಣ್ತಾ ಇವೆ ರಾಜ್ಯದಲ್ಲಿ. ಅದೇ ಇವತ್ತಿನ ಡೀಪ್ ಡೈವ್ನ ಉದ್ದೇಶ ಕೂಡ ಅದೇ. ಅಂದ್ರೆ ಲಭ್ಯ ಇರೋ ಮಾಹಿತಿಗಳ ಆಧಾರದ ಮೇಲೆ ಸರ್ಕಾರದ ಈ ಹೆಜ್ಜೆಗಳು, ಜನರ ಪ್ರತಿಕ್ರಿಯೆ ಮತ್ತೆ ಆಡಳಿತದಲ್ಲಿರೋ ಸವಾಲುಗಳು, ಇದನ್ನೆಲ್ಲ ಒಂದು ನೋಟದಲ್ಲಿ ನೋಡೋಣ. ಮುಖ್ಯವಾಗಿ ಪ್ರಗತಿ ಮತ್ತು ಜನರ ಹಿತಾಸಕ್ತಿ, ಇದರ ನಡುವೆ ಒಂದು ಸಮತೋಲನ ಹೇಗೆ ಸಾಧ್ಯ ಅನ್ನೋದು ಇಲ್ಲಿರೋ ಪ್ರಶ್ನೆ. ಹೌದು, ಆ ಸಮತೋಲನದ್ದೇ ದೊಡ್ಡ ಕಥೆ. ಸರಿ, ಈ ದೃಷ್ಟಿ ಗ್ಯಾರಂಟಿ ಬಗ್ಗೆ ಇನ್ನೊಂದಿಷ್ಟು ನೋಡೋದಾದ್ರೆ 393 ಆಶಾಕಿರಣ ಕೇಂದ್ರಗಳು ಅಂದ್ರಲ್ಲ. ಹೌದು, ಅಲ್ಲಿ ಉಚಿತ ಕಣ್ಣಿನ ತಪಾಸಣೆ, ಕನ್ನಡಕ ವಿತರಣೆ ಎಲ್ಲ ಮಾಡ್ತಾರೆ. ಓ, ಇದು ನಿಜಕ್ಕೂ ಒಳ್ಳೆಯದಲ್ವಾ? ಖಂಡಿತ. ಆರೋಗ್ಯ ಕ್ಷೇತ್ರದ ಜೊತೆಗೆ ಶಿಕ್ಷಣದಲ್ಲೂ ಒಂದು ದೊಡ್ಡ ಬದಲಾವಣೆ ತರೋ ಪ್ರಯತ್ನ ನಡೀತಿದೆ. ಆಂಗ್ಲ ಮಾಧ್ಯಮ ಶಾಲೆಗಳ ವಿಚಾರ ನೀವು ಹೇಳ್ತಿದ್ದೀರಾ? ಕರೆಕ್ಟ್. ಈಗಾಗ್ಲೇ ಇರೋದರ ಜೊತೆಗೆ ಇನ್ನೊಂದು 4134 ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಕ್ಲಾಸ್ಗಳನ್ನ ಶುರು ಮಾಡ್ತಾ ಇದ್ದಾರೆ. ಓ, ಇದು ದಾಖಲಾತಿ ಹೆಚ್ಚಿಸೋಕೆ ಅಂತ ಇರಬೇಕು. ಹೌದು, ಅದೇ ಮುಖ್ಯ ಗುರಿ. ಆದ್ರೆ ಇದು ಕನ್ನಡ ಮಾಧ್ಯಮ ಶಾಲೆಗಳ ಭವಿಷ್ಯದ ಬಗ್ಗೆ ಮತ್ತೆ ಮಾತೃಭಾಷಾ ಶಿಕ್ಷಣದ ಪ್ರಾಮುಖ್ಯತೆ ಬಗ್ಗೆ ಸಹಜವಾಗೇ ಕೆಲವು ಪ್ರಶ್ನೆಗಳನ್ನು ಎತ್ತುತ್ತೆ. ಅದು ನಿಜ, ಗಮನಿಸಬೇಕಾದ ಅಂಶ. ಶಿಕ್ಷಣದ ಜೊತೆಗೆ ಸ್ವಲ್ಪ ಸಾಂಸ್ಕೃತಿಕ ವಿಚಾರಗಳು ಮುನ್ನೆಲೆಗೆ ಬಂದಿವೆ ಅನ್ಸುತ್ತೆ. ಸಚಿವ ತಂಗಡಗಿ ಅವರು ಕೆಲವು ಘೋಷಣೆಗಳನ್ನು ಮಾಡಿದ್ದಾರೆ. ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಿದ್ದು. ಹೌದು, ಮತ್ತೆ ನಾಮಫಲಕಗಳಲ್ಲಿ 60% ಕನ್ನಡ ಕಡ್ಡಾಯ ಕಾನೂನು ಜಾರಿ ಮಾಡಿದ್ದು. ಆಮೇಲೆ ವಿಧಾನಸೌಧದ ಆವರಣದಲ್ಲಿ ಭುವನೇಶ್ವರಿ ಪ್ರತಿಮೆ ಸ್ಥಾಪನೆ ಮಾಡೋ ಪ್ರಸ್ತಾಪ ಕೂಡ ಇದೆ. ಎಲ್ಲ ಒಂದ್ ರೀತಿ ರಾಜ್ಯದ ಸಾಂಸ್ಕೃತಿಕ ಅಸ್ಮಿತೆಯನ್ನ ಗಟ್ಟಿಗೊಳಿಸೋ ಪ್ರಯತ್ನಗಳ ಹಾಗೆ ಕಾಣುತ್ತೆ. ಈ ಸಾಂಸ್ಕೃತಿಕ ಹೆಜ್ಜೆಗಳ ಜೊತೆಗೇನೆ ಆರ್ಥಿಕತೆಯ ಕಡೆಗೂ ಗಮನ ಇದೆ. ಮುಖ್ಯವಾಗಿ ಬ್ರ್ಯಾಂಡ್ ಬೆಂಗಳೂರು. ಬ್ರ್ಯಾಂಡ್ ಬೆಂಗಳೂರು. ಇದ್ರ ಬಗ್ಗೆ ಡಿಸಿಎಂ ನೇತೃತ್ವದಲ್ಲಿ ಸಭೆ ನಡೆದಿದೆ ಅಂತ ವರದಿ ಇತ್ತು. ಹೌದು. ಇದರ ಮುಖ್ಯ ಉದ್ದೇಶ ಬೆಂಗಳೂರಿನ ಮೂಲಸೌಕರ್ಯ ವೃದ್ಧಿ, ಹೂಡಿಕೆ ಆಕರ್ಷಣೆ, ಆ ಮೂಲಕ ನಗರದ ಜಾಗತಿಕ ಇಮೇಜ್ ಹೆಚ್ಚಿಸೋದು. ಆದ್ರೆ ಈ ಅಭಿವೃದ್ಧಿ ಯೋಜನೆಗಳ ಹಾದಿ ಅಷ್ಟು ಸುಗಮವಾಗಿಲ್ಲ ಅನ್ಸುತ್ತೆ ಅಲ್ವಾ? ದೇವನಹಳ್ಳಿ ಹತ್ರ ಏರೋಸ್ಪೇಸ್ ಪಾರ್ಕ್ ಭೂಸ್ವಾಧೀನದೊಂದು ದೊಡ್ಡ ವಿವಾದ ನಡೀತಿದೆಯಲ್ಲ. ಖಂಡಿತ. ಅದು ಈಗ ತೀವ್ರಗೊಂಡಿದೆ. ಚನ್ನರಾಯಪಟ್ಟಣ ಹೋಬಳಿ ರೈತರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಭಟನೆ ಇನ್ನೂ ನಡೀತಿದೆ. ಅವರ ಆತಂಕ ಏನು? ಅವರ ಪ್ರಕಾರ ಆ ಪ್ರದೇಶ ಹಸಿರು ವಲಯ, ಅಂದ್ರೆ ತುಂಬಾ ಫಲವತ್ತಾದ ಕೃಷಿ ಭೂಮಿ. ಅಲ್ಲಿ ಕೈಗಾರಿಕೆ ಬಂದ್ರೆ ತಮ್ಮ ಜೀವನವೇ ಕಷ್ಟ ಆಗುತ್ತೆ ಅನ್ನೋದು ಅವರ ಭಯ. ಸರ್ಕಾರಕ್ಕೇನ್ ಮಾಡಕ್ಕಾಗುತ್ತೆ? ಭೂಸ್ವಾಧೀನ ಕೈಬಿಡೋಕೆ ಅವ್ರು ಕೇಳ್ತಾ ಇದ್ದಾರೆ. ಅದೇ ಸಮಸ್ಯೆ. ಒಮ್ಮೆ ಸರ್ಕಾರ ನೋಟಿಫಿಕೇಶನ್ ಹೊರಡಿಸಿದ ಮೇಲೆ ಅದನ್ನ ಡಿನೋಟಿಫೈ ಮಾಡೋದು ಅಷ್ಟು ಸುಲಭವಲ್ಲ. ಅದು ಕಾನೂನಾತ್ಮಕವಾಗಿ ಸ್ವಲ್ಪ ಕಷ್ಟದ ಕೆಲಸ. ಈ ಒಂದು ಇಕ್ಕಟ್ಟಿನ ಪರಿಸ್ಥಿತಿ. ಅಭಿವೃದ್ಧಿ ಮತ್ತು ರೈತರ ಹಿತಾಸಕ್ತಿ ನಡುವಿನ ಸಂಘರ್ಷ ಇದು. ಇದರ ಜೊತೆಗೆ ರಾಜಕೀಯದಲ್ಲೂ ಸ್ವಲ್ಪ ಘರ್ಷಣೆಗಳು ಕಾಣ್ತಾ ಇವೆ. ಮುಖ್ಯ ಕಾರ್ಯದರ್ಶಿಯವರ ಬಗ್ಗೆ ಆಕ್ಷೇಪಾರ್ಹ ಪದ ಬಳಸಿದ ಆರೋಪದ ಮೇಲೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಅವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಅವರು ಆರೋಪ ನಿರಾಕರಿಸಿದಾರಂತಲೂ ವರದಿ ಇದೆ. ಹೌದು. ಇದು ಒಂದು ಸೂಕ್ಷ್ಮ ವಿಚಾರವಾಗಿ ಚರ್ಚೆಯಾಗ್ತಿದೆ. ಇಂಥ ರಾಜಕೀಯ ಬೆಳವಣಿಗೆಗಳ ಜೊತೆಗೆ ಸಮಾಜದಲ್ಲೂ ಕೆಲವು ಉದ್ವಿಗ್ನ ಪರಿಸ್ಥಿತಿಗಳು ವರದಿಯಾಗಿವೆ. ಏನು ವಿಷಯ? ಬೆಳಗಾವಿಯಲ್ಲಿ ಗೋರಕ್ಷಕರ ಮೇಲೆ ಹಲ್ಲೆ ನಡೆದಿದೆ ಅಂತ ಹೇಳಲಾಗ್ತಿದೆ. ಅದನ್ನ ಖಂಡಿಸಿ ದೊಡ್ಡ ಪ್ರತಿಭಟನೆ, ಮಾನವ ಸರಪಳಿ ಎಲ್ಲಾ ನಡೆದಿದೆ. ಇದು ಸಮಾಜದಲ್ಲಿರೋ ಸೂಕ್ಷ್ಮತೆಯನ್ನ ತೋರಿಸುತ್ತೆ. ಖಂಡಿತ. ಇಷ್ಟೆಲ್ಲ ಸವಾಲುಗಳ ಮಧ್ಯೆ ಕೆಲವು ಪಾಸಿಟಿವ್ ವಿಷಯಗಳೂ ಇವೆ, ನಾಗರಿಕ ಜೀವನಕ್ಕೆ ಸಂಬಂಧಪಟ್ಟಾಗೆ. ಹೌದು, ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿರೋ ಮತ್ಸ್ಯಾಲಯ ಅದನ್ನ ನವೀಕರಿಸಿದ್ದಾರೆ ಅಂತ ಕೇಳಿದೆ. 14 ಕೋಟಿ ರೂಪಾಯಿ ವೆಚ್ಚದಲ್ಲಿ ತುಂಬಾ ಆಧುನಿಕವಾಗಿ ಮಾಡಿದ್ದಾರೆ. 170ಕ್ಕೂ ಹೆಚ್ಚು ಜಾತಿಯ ಮೀನುಗಳು, 200ಕ್ಕೂ ಹೆಚ್ಚು ಜಲಸಸ್ಯಗಳು. ವಾವ್! ರಾಜ್ಯದ ಮೊದಲ ಶಾಶ್ವತ ಟನಲ್ ಅಕ್ವೇರಿಯಂ ಕೂಡ ಅಲ್ಲೇ ಮಾಡ್ತಿದಾರಂತೆ ಅಲ್ವಾ? ಹೌದು. ತಿಂಗಳಿಗೆ ಸುಮಾರು 35,000 ಜನ ಬರ್ತಾರೆ ಅಂತ ಅಂದಾಜು.
ನಗರದ ಜನರಿಗೊಂದೊಳ್ಳೆ ಜಾಗ. ನಿಜ. ಆದ್ರೆ ಇನ್ನೊಂದ್ ಕಡೆ ಆಡಳಿತದ ವೇಗದ ಬಗ್ಗೆ ಸ್ವಲ್ಪ ಪ್ರಶ್ನೆಗಳು ಏಳುತ್ತಿವೆ ಅನ್ಸುತ್ತೆ. ಯಾವ ವಿಷಯದಲ್ಲಿ? ಈ ಆಸ್ತಿಗಳಿಗೆ ಡಿಜಿಟಲ್ ಖಾತೆ ನೀಡೋ ವಿಚಾರ. ನಮ್ಮ ಮೂಲಗಳ ಪ್ರಕಾರ ರಾಜ್ಯದಲ್ಲಿ ಇನ್ನೂ 57% ಆಸ್ತಿಗಳಿಗೆ ಸಿಕ್ಕಿಲ್ಲವಂತೆ. ಅಂದ್ರೆ ಸುಮಾರು 54 ಲಕ್ಷ ಚಿಲ್ಲರೆ ಆಸ್ತಿಗಳಲ್ಲಿ ಕೇವಲ 23 ಲಕ್ಷ ಚಿಲ್ಲರೆ ಆಸ್ತಿಗಳಿಗೆ ಮಾತ್ರ ಡಿಜಿಟಲ್ ಖಾತೆ ಆಗಿದೆ. ಇದು ದೊಡ್ಡ ಸಂಖ್ಯೆ ಅಲ್ವಾ? ಡಿಜಿಟಲ್ ಖಾತೆ ಪಾರದರ್ಶಕತೆ, ಸುಲಭ ವ್ಯವಹಾರಕ್ಕೆಲ್ಲ ಮುಖ್ಯ. ಇದ್ಯಾಕಿಷ್ಟು ವಿಳಂಬ? ಅದು ಆಡಳಿತಾತ್ಮಕ ಸವಾಲು ಇರ್ಬೋದು. ಹಾಗೆಯೇ ಹೊಸ ಬಿಪಿಎಲ್ ಕಾರ್ಡ್ಗಳಿಗೆ ಜನ ವರ್ಷಗಟ್ಲೆ ಕಾಯ್ತಾ ಇದ್ದಾರೆ ಅನ್ನೋ ವರದಿಗಳೂ ಇವೆ. ಓ, ಅಂದ್ರೆ ಯೋಜನೆಗಳು ತಳಮಟ್ಟಕ್ಕೆ ತಲುಪೋಕೆ ಎಲ್ಲೂ ಅಡಚಣೆ ಆಗ್ತಿದೆ. ಹೌದು. ಇನ್ನು ಆರೋಗ್ಯದ ವಿಷಯಕ್ಕೆ ಬಂದ್ರೆ ಒಂದು ಸ್ವಲ್ಪ ಗೊಂದಲದ ಪರಿಸ್ಥಿತಿ ಇದೆ. ಏನದು? ಕೋವಿಡ್ ಲಸಿಕೆಗೂ ಹೃದಯಾಘಾತಕ್ಕೂ ನೇರ ಸಂಬಂಧ ಇಲ್ಲ ಅಂತ ಏಮ್ಸ್ ಅಧ್ಯಯನ ಹೇಳುತ್ತೆ. ಆದ್ರೆ ನಾವು ನೋಡ್ತಾ ಇದ್ದೀವಿ ತರೀಕೆರೆ, ಹಾಸನ ಹೀಗೆ ಪರಕಡೆ ಯುವಕರು ಕೂಡ ಹಠಾತ್ ಹೃದಯಾಘಾತದಿಂದ ಸಾಯ್ತಿರೋ ವರದಿಗಳು ಬರ್ತಾನೆ ಇವೆ. ಇದು ಜನರಲ್ಲಿ ಆತಂಕ ಮೂಡಿಸಿದೆ. ಈ ವರದಿಗಳನ್ನ ಹೇಗೆ ಅರ್ಥೈಸ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ. ಕರೆಕ್ಟ್. ಒಟ್ಟಾರೆಯಾಗಿ ನೋಡಿದ್ರೆ ಕರ್ನಾಟಕ ಒಂದು ಸಂಕೀರ್ಣವಾದ ದಾರಿಯಲ್ಲಿದೆ. ಒಂದ್ ಕಡೆ ದೃಷ್ಟಿ ಗ್ಯಾರಂಟಿ, ಶಿಕ್ಷಣ ಸುಧಾರಣೆ, ಬ್ರ್ಯಾಂಡ್ ಬೆಂಗಳೂರು ಥರದ ಯೋಜನೆಗಳು, ಇನ್ನೊಂದ್ ಕಡೆ ರೈತರ ವಿರೋಧ, ಆಡಳಿತಾತ್ಮಕ ನಿಧಾನಗತಿ, ಸಾಮಾಜಿಕ ಸಂಘರ್ಷಗಳು. ಹೌದು, ಎಲ್ಲವೂ ಇದೆ. ಹಾಗಾದ್ರೆ ಈ ಡೀಪ್ ಟೈಮ್ನ ಕೊನೆಗೆ ಒಂದ್ ಯೋಚನೆ ಮೂಡುತ್ತೆ. ರಾಜ್ಯ ಅಭಿವೃದ್ಧಿಯಾಗಬೇಕು, ಬ್ರ್ಯಾಂಡ್ ಬೆಂಗಳೂರು ಬೇಕು, ಏರೋಸ್ಪೇಸ್ ಪಾರ್ಕ್ನಂತಹ ಯೋಜನೆಗಳು ಬೇಕು, ಸರಿ. ಆದ್ರೆ ಅದೇ ಹೊತ್ತಿಗೆ ಈ ರೈತರ ಆತಂಕಗಳು ಅಥವಾ ಮೊನ್ನೆ ಕಾಡುಗೋಡಿಯಲ್ಲಿ ಪ್ರತಿಭಟನೆ ನಡೀತು ನೋಡಿ, ದಲಿತರ ಭೂ ಹಕ್ಕುಗಳ ವಿಷಯ. ಹೌದು. ಇಂತಹ ಸಾಮಾನ್ಯ ಜನರ ಹಿತಾಸಕ್ತಿಗಳನ್ನ ಸರ್ಕಾರ ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು? ಅದೇ ದೊಡ್ಡ ಸವಾಲು. ಸರ್ಕಾರದ ನೀತಿಗಳು ಬರೀ ಘೋಷಣೆಯಾಗ್ದೆ ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು ಅಂದ್ರೆ ಈಗಿರೋ ಅಡೆತಡೆಗಳನ್ನ ಹೇಗೆ ನಿವಾರಿಸಬೇಕು? ಬಹುಶಃ ಇದು ಮುಂದಿನ ದಿನಗಳಲ್ಲಿ ನಾವು ಗಮನಿಸಬೇಕಾದ ಮುಖ್ಯವಾದ ಪ್ರಶ್ನೆ ಅನ್ಸುತ್ತೆ. ಖಂಡಿತವಾಗಿಯೂ. ಆ ಸಮತೋಲನ ಸಾಧಿಸೋದೇ ನಿಜವಾದ ಆಡಳಿತ.